ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಬಂದುಬಿಟ್ಟು 7:30 ಆಗಿದೆ. ಇವಾಗ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಟೀ ಆಗಿಲ್ಲ, ಈಗ ಟೀ ಮಾಡಬೇಕು. ಅಜ್ಜು ಅವನ ಪಾಡಿಗೆ ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಹಾಯ್ ಮಾಡು. ಒನ್ ಟೈಮ್ ಅಷ್ಟೇ ಕೊಟ್ಟಿದ್ದಾರಂತೆ ಎಲ್ಲದನ್ನು. ಅವನು ಹೋಮ್ವರ್ಕ್ ಮಾಡ್ತಾ ಇದ್ದಾನೆ. ಬ್ರಹ್ಮರ ಆ ಪಪ್ಪನ ಜೊತೆ ಆಟ ಆಡ್ತಾ ಇದ್ದಾಳೆ. ಎಲ್ಲಿದೀಯಾ ಎಲ್ಲದೀಯಾ ಎಲ್ಲಿ? ಓ, ಬಳೆ ಹಾಕೊಂಡ್ಬಿಟ್ಟಿದೀಯಾ? ಎಲ್ಲಿ ತೋರ್ಸು ಬಳೆ. ಎಲ್ಲಿ ಎಲ್ಲಿ ಬಳೆ ತೋರ್ಸು ನಿಂದು. ಎಲ್ಲಿ ಕೈ ತೋರ್ಸು, ಹಿಂಗೆ ನೋಡೋಣ. ಅಮ್ಮ, ಬಳೆ ಎಷ್ಟೊಂದು. ಹೋಮ್ವರ್ಕಾ? ಸರಿ, ಬರ್ಕೊಂತ ಕುಂದ್ರು. ಚೆನ್ನಾಗಿ ಬರ್ದಿದ್ದೀಯಾ? ಓ ಚಿನ್ನಿ, ಹಾಯ್ ಹಾಯ್ ಏನು ಹಾಯ್ ಮಾಡಲ್ಲ? ಹಾಯ್ ಹಾಯ್. ಅಜ್ಜಿ ಏನು ಮಾಡ್ತೈತಿ? ಬೆಂಡೆಕಾಯಿ ಹೆಚ್ಚತೈತಿ ಅಜ್ಜಿ. ಬೆಂಡೆಕಾಯಿ ಹೆಚ್ಚತೈತಿ. ಬ್ರಹ್ಮರ ಬಂದ್ಲು. ಚಿನ್ನಮ್ಮ, ಟೀ ಮಾಡೋಣ? ಟೀ ಮಾಡೋಣ? ಎಲ್ಲಿ ಕರ್ಕೋಬೇಕು? ಇವಾಗ 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 ಕರ್ಕೊಳಲ್ಲ, ಕರ್ಕೊಳಲ್ಲ. ಒಂದು ನಿಮಿಷದಲ್ಲಿ ಟೀ ಟೀ ಮಾಡೋಣಮ್ಮ. ಈಗ ಬೆಂಡೆಕಾಯಿ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಹುಳಿಗೆ ಏನು ಬೇಕು ಅದನ್ನ ಜೋಡಿಸ್ಕೊತಾ ಇದ್ದೆ. ಇವಾಗ ಇಲ್ಲಿ ಕೊಬ್ಬರಿ, ಟೊಮೆಟೊ, ಈರುಳ್ಳಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ನಾವು ಜೋಡಿಸ್ಕೋಬೇಕು. ಮತ್ತು ಇದಕ್ಕೆ ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಇದನ್ನೆಲ್ಲ ಹಾಕಬೇಕು. ಮಸಾಲೆ ಸ್ವಲ್ಪ ಹಾಕಿದ್ರೇ ಸ್ವಲ್ಪ ಇದು ಹುಳಿ ತುಂಬ ಟೇಸ್ಟ್ ಬರುತ್ತೆ. ಹಾಗೆ ರುಬ್ಕೋಬೇಕಾದ್ರೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕಿ ನಾವು ಇದನ್ನು ರುಬ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಯಾವುದಕ್ಕಾದರೂ ಹೊಂದ್ಕೊಳುತ್ತೆ. ರೊಟ್ಟಿಗಾಗಲಿ, ಮುದ್ದೆಗಾಗಲಿ, ಇಲ್ಲ ರೈಸಿಗಾಗಲಿ ಕೂಡ ಹೊಂದ್ಕೊಳುತ್ತೆ. ಸ್ವಲ್ಪ ಗಟ್ಟಿಗೆ ಮಾಡಿದರೆ ರೊಟ್ಟಿ, ಚಪಾತಿಗೂ ಕೂಡ ಇದು ಸೂಟಬಲ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹುಳಿ ಹುಳಿ ಇರುತ್ತೆ ಮತ್ತು ಖಾರ ಖಾರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಜೋಡಿಸ್ಕೊತಾ ಇದ್ದೀನಿ ಮಸಾಲೆ ಎಲ್ಲ. ಮಸಾಲೆ ಜೊತೆಗೇ ಸ್ವಲ್ಪ ನಾವು ಖಾರದ ಪುಡಿ ಅದೇನು ಸಾಂಬಾರಿಗೆ ಹಾಕ್ಕೋತೀವೋ ಅದನ್ನು ಕೂಡ ಇದ್ರೊಳಗಡೆ ಹಾಕ್ಕೊಂಡು ರುಬ್ಕೊಂಡ್ಬಿಡ್ಬೇಕು. ಆವಾಗ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ನಮ್ಮ ಮನೇಲಿ ಇದು ತುಂಬಾ ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತಾರೆ. ನಮ್ಮ ಅಮ್ಮಂಗಂತೂ ತುಂಬಾ ಇಷ್ಟ ಇದು. ಬೆಂಡೆಕಾಯಿ ಚಟ್ನಿ, ಬೆಂಡೆಕಾಯಿ ಹುಳಿ ಅಂದರೆ ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಮಾಡ್ತಾ ಇದ್ದೀನಿ ಇವತ್ತು. ಈಗ ತಾನೇ ಮಸಾಲೆ ಎಲ್ಲ ರುಬ್ಕೊಂಡು ಬಂದಿದ್ದೀನಿ. ಮಸಾಲೆಗೆ ಏನದು ಕಾಳುಮೆಣಸು, ಲವಂಗ, ಚಕ್ಕೆ, ಹಾಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು, ಸಾಂಬಾರು ಪುಡಿ ಮತ್ತು ಖಾರದ ಪುಡಿ, ಉಪ್ಪು ಹಾಕಿ ಇದನ್ನು ರುಬ್ಕೊಂಬಂದಿದ್ದೀನಿ. ಇವಾಗ ಬೆಂಡೆಕಾಯಿ ಹುಳಿ ಮಾಡಬೇಕು. ಫಸ್ಟು ಬೆಂಡೆಕಾಯಿನ ಹುರ್ಕೊಂಡ್ಬಿಡ್ಬೇಕು. ನೀರು ಹಾಕ್ತೇನೆ, ಅದ್ರಲ್ಲಿ ತೊಳಿಬಾರ್ದು, ನೀರಲ್ಲಿ ತೊಳಿದೇನೆ ಫಸ್ಟ್ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಆಮೇಲೆ ನೀರು ಹಾಕಿ ತೊಳ್ಕೊಂಡು ಸಾಂಬಾರಿಗೆ ಹಾಕಬೇಕು. ಇವಾಗ ಹುರ್ಕೋತೀನಿ, ಬನ್ನಿ.
ಈಗ ಬೆಂಡೆಕಾಯಿ ಹುರ್ಕೊಳೋದಕ್ಕೆ ಒಂದು ಬಾಣಲೆ ಇಟ್ಕೋತಾ ಇದ್ದೀನಿ. ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದೀನಿ, ತೊಳೆದಿಲ್ಲ. ತೊಳೆದು ನೀವು ಏನಾದರೂ ಹುರ್ಕೊಳೋದಕ್ಕೆ ಹೋದರೆ ಅದು ಲೋಳೆ ಅಂಶ ಬಿಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಹಾಗೆ ಹುರ್ಕೋಬೇಕು. ಮತ್ತು ಇದಕ್ಕೆ ಯಾವುದೇ ರೀತಿ ಎಣ್ಣೆ ಹಾಕಬಾರ್ದು, ಹಾಗೆ ಹುರ್ಕೋಬೇಕು. ನಾವು ಹುರ್ಕೊಂಡಾದಮೇಲೆ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಅದನ್ನು ಸಾಂಬಾರು ಕುದೀತಿರುತ್ತಲ್ಲ ಆ ಟೈಮಲ್ಲಿ ಅದನ್ನು ಅದರೊಳಗೆ ಹಾಕಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು. ಬೆಂಡೆಕಾಯಲ್ಲಿ ತುಂಬಾ ವೆರೈಟಿ ಸ್ನ್ಯಾಕ್ಸ್ ಮಾಡ್ಬೋದು ಮತ್ತು ರೆಸಿಪೀಸ್ ಮಾಡ್ಬೋದು. ಮಾಡೋಣ ಅಂತ ಇದ್ದೆ, ಅದೇ ಹೇಳಿದ್ನಲ್ಲ, ಒಂದು 3-4 ದಿವಸದಿಂದ ನನಗೂ ಕೂಡ ಹುಷಾರಿರಲಿಲ್ಲ, ಹಾಗಾಗಿ ಏನೂ ಕೂಡ ಮಾಡೋದಕ್ಕಾಗಲಿಲ್ಲ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇದನ್ನು ಬೆಂಡೆಕಾಯಿ ನೀವು ಜಾಸ್ತಿ ಕೊಡೋದ್ರಿಂದ ಜ್ಞಾಪಕ ಶಕ್ತಿ ಕೂಡ ಅವ್ರಿಗೆ ಹೆಚ್ಚಾಗುತ್ತೆ, ಓದೋದಕ್ಕೂ ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಊಟದಲ್ಲಿ ಜಾಸ್ತಿ ನೀವು ಬೆಂಡೆಕಾಯಿನ ಯೂಸ್ ಮಾಡಿ. ಮಕ್ಕಳಿಗೆ ಹಸಿದಾಗಲಿ ತಿಂತೀನಿ ಅಂದರೆ ಹಸಿದು ಕೂಡ ಕೊಡಿ, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೆಚ್ಚಾಗಿ ಅದರಲ್ಲಿ ವಿಟಮಿನ್ಸು ಅವ್ರಿಗೇನು ಬೇಕೋ ಅದೆಲ್ಲ ಪ್ರತಿಯೊಂದು ಕೂಡ ಪ್ರೋಟೀನ್ ಕೂಡ ಅದರೊಳಗಡೆ ಇರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನು ನೀವು ಊಟದಲ್ಲಿ ಜಾಸ್ತಿ ಯೂಸ್ ಮಾಡೋದು ಒಳ್ಳೆಯದಂತ ಹೇಳ್ತೀನಿ. ಆ್ಯಂಡ್ ಇವಾಗ ಇದೆಲ್ಲ ಹುರ್ಕೊಂಡಿದ್ದಾಗಿದೆ. ಇವಾಗ ಇದನ್ನು ನಾನು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ. ಮತ್ತು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಸ್ವಲ್ಪ ಕಾಯಬೇಕು. ಸೊ ಎಣ್ಣೆ ಕಾದ್ಮೇಲೆ ಇದಕ್ಕೆ ನಾವು ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಸ್ವಲ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೋತಾ ಇದ್ದೀನಿ. ನೀವು ಬೆಳ್ಳುಳ್ಳಿ ಬೇಕಾದ್ರೆ ಹಾಕ್ಕೋಬೋದು, ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು. ನನ್ನ ಮನೇಲಿ ಏನಿದೆಯೋ ಅದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಈರುಳ್ಳಿ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಬರುತ್ತೆ ಮತ್ತು ಅದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಹಾಕಿದಾಗ. ಹಾಗಾಗಿ ನಾನು ಈರುಳ್ಳಿನ ಒಗ್ಗರಣೆಯಲ್ಲಿ ಬಳಸ್ತಾ ಇದ್ದೀನಿ. ಇವಾಗ ಅದು ಕ್ಲೀನಾಗಿ ಅದು ಗೋಲ್ಡನ್ ಬ್ರೌನ್ ಆಗಬೇಕು, ಅಲ್ಲಿವರೆಗೂ ಕ್ಲೀನಾಗಿ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆನ, ಆ ಮಸಾಲೆನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ಇವಾಗ ಚೆನ್ನಾಗಿ ಅದು ಫಸ್ಟು ಫ್ರೈ ಆಗಬೇಕು. ನೀವು ಇದಕ್ಕೆ ಬೇಕಾದ್ರೆ ಜೀರಿಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಒಣಮೆಣ್ಸಿಕಾಯನ್ನ ಉದ್ದುದ್ದಕ್ಕೆ ಏನಾದರೂ ಕಟ್ ಮಾಡಿ ಹಾಕ್ಕೋತೀವಲ್ಲ ಒಗ್ಗರಣೆಗೆ, ಆ ರೀತಿ ಬೇಕಾದ್ರೆ ನೀವು ಕಟ್ ಮಾಡಿ ಹಾಕ್ಕೋಬೋದು. ಮತ್ತು ಸ್ವಲ್ಪ ಹಿಂಗು ಕೂಡ ಇದಕ್ಕೆ ಆ್ಯಡ್ ಮಾಡ್ಬೋದು. ನಮ್ಮಲ್ಲಿ ಹಿಂಗು ಯಾರೂ ಜಾಸ್ತಿ ತಿನ್ನಲ್ಲ, ಹಾಗಾಗಿ ನಾನು ಹಾಕಲ್ಲ. ಇವಾಗ ನಾನು ರುಬ್ಬಿರೋಂಥ ಮಸಾಲೆನ ಅದರೊಳಗಡೆ ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ ನಾವು ನೀರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೋಬೇಕಾಗುತ್ತೆ. ನಾನು ರುಬ್ಕೋಬೇಕಾದ್ರೆ ಖಾರದ ಪುಡಿ ಎಲ್ಲ ಹಾಕ್ಕೊಂಡಿದ್ನಲ್ಲ, ಇವಾಗ ನೋಡ್ತೀನಿ ಟೇಸ್ಟ್ ಅದು ಕರೆಕ್ಟಾಗಿದ್ದರೆ ಓಕೆ ಅದು ಬಿಡ್ತೀನಿ. ಇಲ್ಲ ಅಂದರೆ ಖಾರ ಸ್ವಲ್ಪ ಕಡಿಮೆ ಇದೆ ಅಂದರೆ ಈ ಟೈಮಲ್ಲಿ ಬೇಕಾದ್ರೆ ನೀವು ಖಾರ, ಉಪ್ಪು ಮತ್ತು ಹುಳಿ ಇನ್ನೂ ಸ್ವಲ್ಪ ಬೇಕಾದ್ರೆ ಹುಳಿ ಬೇಕಾದ್ರೆ ನೀವು ಹಿಂಡ್ಕೋಬೋದು. ನಮ್ಮ ಟೇಸ್ಟ್ ತಕ್ಕನಂಗೆ ನಾವು ಮಾಡ್ಕೋಬೋದು. ಇದು ಹುಳಿ ಬಂದುಬಿಟ್ಟು ಸ್ವಲ್ಪ ಏನಾದರೂ ಬೆಂಡೆಕಾಯಿ ಹುಳಿ ಅಲ್ವಾ, ಸ್ವಲ್ಪ ಹುಳಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಹಾಗಾಗಿ ನಾನು ಸ್ವಲ್ಪ ನೋಡಿದೆ, ಹುಣ್ಸೆಹಣ್ಣು ಹಾಕ್ಕೊಂಡಿದ್ದೆ, ಹಾಗಾಗಿ ಕರೆಕ್ಟ್ ಇತ್ತು ಹುಳಿ ಮಾತ್ರ. ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಅನಿಸ್ತು, ಹಾಗಾಗಿ ಸ್ವಲ್ಪ ಮತ್ತೆ ಉಪ್ಪು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಇನ್ನೊಂದು ಚೂರು ಆ್ಯಡ್ ಮಾಡಿಕೊಂಡೆ. ಚೆನ್ನಾಗಿ ಇದು ಕುದಿಬೇಕು, ಹಸಿ ವಾಸನೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಬೇಕು. ಅಲ್ಲಿವರೆಗೂ ಇದನ್ನು ಕುದಿಯೋದಕ್ಕೆ ಬೇಡ. ಇದು ಒಂದು 5-10 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ನಾವು ಬೆಂಡೆಕಾಯಿನ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕ್ಕೋಬೇಕಾಗುತ್ತೆ. ಅದು ಕೂಡ ಒಂದು 2-3 ನಿಮಿಷ ಬೆಂದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಮತ್ತೆ ನಾನು ಸ್ವಲ್ಪ ಉಪ್ಪನ್ನ ಇದಕ್ಕೆ ಕಡಿಮೆ ಆಗಿತ್ತು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸಲ ಕೈ ಆಡಿಬಿಟ್ಟು ಇವಾಗ ಪ್ಲೇಟ್ ಮುಚ್ಚಿ ಅದನ್ನು ಕ್ಲೀನಾಗಿ ಕುದಿಯೋದಕ್ಕೆ ಬಿಡಬೇಕು. ಈಗ ಒಗ್ಗರಣೆಗೆಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕು. ಕುದಿಯೋ ಟೈಮಲ್ಲಿ ಅದು ಏನು ಬೆಂಡೆಕಾಯಿ ಇದೆಯೋ ಅದನ್ನು ಚೆನ್ನಾಗಿ ಸ್ವಲ್ಪ ನೀರಲ್ಲಿ ಇವಾಗ ಹುರಿದಿಟ್ಕೊಂಡಿದ್ದೀನಿ. ಇವಾಗ ಅದನ್ನು ತೊಳ್ಕೊಂಡು ಅದರೊಳಗಡೆ ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಆಯಿತು. ಬೆಂಡೆಕಾಯಿ ಹುಳಿ ರೆಡಿ. ಮುದ್ದೆ ಜೊತೆ ಮತ್ತು ಇಲ್ಲಾಂದರೆ ರೈಸ್ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಹೊಸದಾಗಿ ಇದೆ ಒಂಥರ ರೆಸಿಪಿ. ಮಕ್ಕಳಿಗೂ ಕೂಡ ತುಂಬಾ ಒಳ್ಳೆಯದು, ಜ್ಞಾಪಕ ಶಕ್ತಿ ತುಂಬಾ ಇರುತ್ತೆ ಇದರಲ್ಲಿ ಬೆಂಡೆಕಾಯಿ ತಿನ್ನೋದ್ರಿಂದ. ಹಾಗಾಗಿ ಇವತ್ತು ಹುಳಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ಅದರಿಂದ ನಿಮಗೆ ಒಂದು ಸ್ನ್ಯಾಕ್ ಐಟಮ್ನ ಮಾಡಿ ತೋರಿಸ್ತೀನಿ, ಓಕೆನಾ? ಸೊ ವಿಡಿಯೋ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಇವಾಗ ತಾನೇ ಬ್ರಹ್ಮನ ಸ್ನಾನ ಮಾಡಿದ್ಲು, ರೆಡಿ ಆಗ್ತಾ ಇದ್ದಾಳೆ. ಅಮ್ಮ ರೆಡಿ ಮಾಡ್ತಾ ಇದ್ದಾರೆ, ಅಜ್ಜು ಸ್ನಾನ ಮಾಡ್ತೀನಿ ಅಂತ ಅವನು ಗಲಾಟೆ ಮಾಡ್ತಿದ್ದಾನೆ. ಫುಲ್ ಮನೆಯಲ್ಲೆಲ್ಲ ಗಲಾಟೆ ಬೆಳಗ್ಗೆನೆ. ಅಜ್ಜು ಬರ್ತಾನೆ, ಸ್ನಾನಕ್ಕೆ ಹೋಗಿದ್ದವನು. ಚೆನ್ನಾಗಿದೀಯಾ ಬೃಂದ? ಚೆನ್ನಾಗಿದೀಯೇನೆ ಅಜ್ಜು ಸರಿ? ಅಯ್ಯೋ ಅಮ್ಮ ಒಣಗಿ ಕಟ್ಟಿ ಹೆಸರು ಬಾವಿ ಕಟ್ಟಿ ಬ್ರಹ್ಮರ ಅಲ್ಲಿ ವಿಡಿಯೋ ಮಾಡ ಇದ್ರಲ್ಲಿ
ಇವಾಗ ತೆಗ್ದಿರಾ ವಿಡಿಯೋ ಆಯ್ತಾ? ಮಾಡಿದ್ದೀನಿ, ಅದು ಓಡ್ತೈತಲ್ಲ ಕೆಳಗಡೆ ಓಡ್ತೈತ ಇಲ್ಲ ಪರವಾಗಿಲ್ಲ, ಅಮ್ಮ ತಕ್ಕಂಗದ ಫೋಸ್ ಕೊಡಕ್ಕೆ ಅಲ್ಲ ಅವ್ರಮ್ಮ ವಿಡಿಯೋ ಮಾಡ್ತಾಳೆ, ಕಟ್ ಮಾಡ್ಲಾ? ಇವತ್ತು ಮಕ್ಕಳಿಗೆಲ್ಲ ಪೋಲಿಯೋ ಡ್ರಾಪ್ನ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಹಾಸ್ಪಿಟ್ಲ್ಗಳಲ್ಲಿ ಆಗ್ತಾ ಇದ್ದಾರೆ. ಸೊ ಪ್ಲೀಸ್ ಯಾರು ಕೂಡ ಇದನ್ನ ಮಿಸ್ ಮಾಡ್ಕೋಬೇಡಿ. ಹುಟ್ಟಿದ ಮಕ್ಕಳಿಂದ ಹಿಡಿದ್ಬಿಟ್ಟು 5 ವರ್ಷ ಇಲ್ಲ 6 ವರ್ಷದ ಮಕ್ಕಳವರೆಗೂ ಇದನ್ನು ಹಾಕ್ತಾರೆ. ಸೊ ಪ್ಲೀಸ್ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಹೋಗಿ ಇವತ್ತೇ ನೀವು ಈ ಡ್ರಾಪ್ಸ್ನ ಹಾಕ್ಸ್ಕೊಳ್ಳಿ. ಇವತ್ತು ಫ್ರೆಶ್ ಇರುತ್ತೆ, ಮತ್ತು ನಾಳೆ ಅಂದರೆ ಸ್ವಲ್ಪ ಅದು ಏನೂ ಆಗಿರಲ್ಲ, ಕೆಟ್ಟಿರಲ್ಲ. ಬಟ್ ಇವತ್ತೇ ಹಾಕೋದ್ರಿಂದ ತುಂಬ ಒಳ್ಳೆಯದಂತ ಕೂಡ ಅವರು ಕೂಡ ಹೇಳಿದರು. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರು ಕೂಡ ಇದನ್ನು ಮಿಸ್ ಮಾಡ್ಕೋಬೇಡಿ. ಅಂಗನವಾಡಿ ಕೇಂದ್ರಕ್ಕೆ ಹೋಗಿಬಿಟ್ಟು ಫ್ರೀಯಾಗಿ ಸಿಗುತ್ತೆ, ಮಕ್ಕಳನ್ನ ಕರ್ಕೊಂಡೋಗಿ ಹಾಕ್ಸ್ಕೊಂಡು ಬನ್ನಿ. ಜಸ್ಟ್ 1-2 ನಿಮಿಷ ಆಗುತ್ತಷ್ಟೇ. ಈಗ ಸಾಂಬಾರು ಕೂಡ ರೆಡಿಯಾಗಿದೆ, ನಮ್ಮ ಬೆಂಡೆಕಾಯಿ ಹುಳಿ ಕೂಡ ರೆಡಿ. ಬೆಂಡೆಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಇವಾಗ ನಾನು ಅದನ್ನ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ನಾನು ದೇವಸ್ಥಾನಕ್ಕೆ ಬಂದಿದ್ವಿ, ನಾನು ಹಾಗೆ ನಮ್ಮ ಮನೆಯವರು. ಸ್ವಲ್ಪ ಕೆಲಸ ಇತ್ತು, ಪೂಜೆಗೆ ಬರೆಸ್ಬೇಕಿತ್ತು, ಹಾಗಾಗಿ ಬಂದ್ವಿ. ಬಟ್ ದೇವಸ್ಥಾನ ಕ್ಲೋಸ್ ಆಗಿತ್ತು, ಇವತ್ತು ಭಾನುವಾರ ಬೇರೆ ಅಲ್ಲ. ಹಾಗೆ ಅಲ್ಲಿ ಸ್ವಾಮಿಯವ್ರ ಮನೆ ಇತ್ತು, ಅಲ್ಲಿಗಾರು ಹೋಗಿ ಹೇಳ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಮತ್ತೆ ಅವ್ರ ಮನೆಗೆ ಹೋಗಿ ನಮ್ಮ ಮನೆಗೆ ವಾಪಸ್ ಆದ್ವಿ. ಎಲ್ಲಿಗೆ ಹೋಗ್ತೀರಾ? ಕೂತ್ಕೊಂಡು ಆಟ ಆಡ್ಬೇಕು ಒಂದು ಕಡೆಗೆ, ಹಂಗೆ ಗಲಾಟೆ ಮಾಡಬಾರ್ದು. ತಾನೇ ಎಲ್ಲ ಕೆಲಸ ಮುಗೀತು, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಇನ್ನೂ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದೀನಿ, ಮತ್ತೇನೂ ಇಲ್ಲ. ಮುದ್ದೆ ಮಾಡಬೇಕು ಮಧ್ಯಾಹ್ನಕ್ಕೆ, ಮತ್ತೆ ಒಂದು ಸ್ವಲ್ಪ ರೈಸ್ ಮಾಡಬೇಕಷ್ಟೇ. ಕಿತ್ತಾಡ್ತಾ ಇದ್ದಾರೆ. ರೋಡ್ ಮತ್ತೆ ಮಾಡ್ಲಿಕ್ಕೆ ಬಂದಿದ್ದಾರೆ. ಅದು ಮಣ್ಣಷ್ಟೇ ಹಾಕೋಗಿದ್ರಲ್ಲ, ಇವಾಗ ಮತ್ತೆ ಜಲ್ಲಿ ಹಾಕೋದಕ್ಕಂತ ಬಂದಿದ್ದಾರೆ. ಮನೆ ಮುಂದೆ ಇನ್ನೂ ಅದು ಪೈಪ್ ಲೈನ್ ಬೇರೆ. ಏನಾಯ್ತು? ಯಾಕಪ್ಪ? ಸುಮ್ಮನೆ ಆಟ ಆಡ್ಬೇಕು, ಹಂಗೆ ಅಳಬಾರ್ದು. ಇನ್ನು ಪೈಪ್ ಲೈನ್ ಸರಿ ಮಾಡಿಲ್ಲ, ಪೈಪ್ ಲೈನ್ ಸರಿ ಮಾಡ್ರಿ ಅಂತ ಹೇಳಿದ್ದೀವಿ, ಸರಿ ಅಂತ ಹೇಳಿ ಅಂದಿದ್ದಾರೆ. ನೋಡಬೇಕು, ಪೈಪ್ ಲೈನ್ ಸರಿ ಮಾಡಿದ್ಮೇಲೆ ಮುಂದ್ಗಡೆ ಇಲ್ಲಿ ಮಣ್ಣೆಲ್ಲ ಹಾಕ್ಸೋದಕ್ಕೆ ಬಿಡಬೇಕು. ಇಲ್ಲಾಂದರೆ ಮತ್ತೆ ಹಂಗೆ ಮುಚ್ಚಿಬಿಟ್ಟು ಹೋಗ್ಬಿಡ್ತಾರೆ. ಅದಕ್ಕೆ ಕಾಯ್ತಾ ಇದ್ದೀವಿ, ಏನು ಮಾಡ್ತಾರೋ ಗೊತ್ತಿಲ್ಲ. ನಮ್ಗಂದ್ರೂ ಸಾಕಾಗ್ಬಿಟ್ಟಿದೆ ಹುಡುಗರನ್ನ ಹಿಡ್ಕೊಂಡು. ರೋಡು ಸ್ವಲ್ಪ ಸರಿ ಆದರೆ ಹೊರಗಡೆ ಹೋಗಿ ಪಾಪ ಆಟ ಆಡ್ತಾರೆ. ಹೊರಗಡೆ ಹೋಗಿ ಆಟ ಆಡೋದಕ್ಕೂ ಕೂಡ ಆಗ್ತಾಯಿಲ್ಲ ಅವರಿಗೆ. ಮನೆ ಒಳಗಡೆನೇ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ. ಮನೆಯಲ್ಲೇ ಆಟ ಆಡ್ತಿದ್ದಾರೆ, ಅದು ಇದು ತಗೊಂಡು ಆಟ ಆಡಲಿ ಅಂತ ಹೇಳಿ ನಾನು ಕೂಡ ಸುಮ್ಮನಾಗಿದ್ದೀನಿ. ಸೊ ನನಗೆ ಪೇಮೆಂಟ್ ಬಂದರೆ ಅದಕ್ಕೆ ತುಂಬ ಜನ ವಿಶ್ ಮಾಡಿದ್ರಿ. ನನಗೆ ತುಂಬ ಖುಷಿ ಆಯಿತು, ನಿಮ್ಮ ಈ ಥರ ನೀವು ಸಪೋರ್ಟ್ ಮಾಡಿದ್ದು ಮತ್ತು ನನಗೆ ವಿಶ್ ಮಾಡಿದ್ದು ತುಂಬಾ ಖುಷಿ ಆಯಿತು. ನನಗೆ ವಿಶ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ತುಂಬ ಹೃದಯದ ಧನ್ಯವಾದ ಅಂತ ಹೇಳ್ತೀನಿ. ಪ್ಲೀಸ್ ಇದೇ ರೀತಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ತಂಗಿನ ಅಂತಂದೇಳಿ ಹೇಳ್ತೀನಿ. ಏನಕ್ಕಂದರೆ ನನಗೆ ಯಾರೂ ಇಲ್ಲ, ಅಣ್ಣ ತಂಗಿ ತಮ್ಮ ಯಾರೂ ಇಲ್ಲ, ನೀವೇ ನಮಗೆಲ್ಲ ಅಂತ ನಾನು ಒಂದ್ಸಾರಿ ಅಂದ್ಕೊಂಡಿದ್ದೀನಿ. ಏನು ಆ್ಯಕ್ಟಿಂಗ್ ಮಾಡ್ತಾ ಇಲ್ಲ, ಸುಮ್ಮನೆ ಕೂಡ ನಾನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಇರೋದನ್ನು ಹೇಳ್ತಾ ಇದ್ದೀನಿ. ನಾನು ನನ್ನ ಫ್ಯಾಮಿಲಿಲಿ ಅಂತ ಅಂದ್ಕೊಂಡು ಪ್ರತಿಯೊಂದು ವಿಷಯನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತೀರಿ ಇದೇ ರೀತಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.